ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ. ನಾನು ಸೃಷ್ಟಿ ನಾಯ್ಕ್. ಡಿಸೆಂಬರ್ ಬಂತಂದ್ರೆ ಸಾಕು ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿ ಭಾಗಕ್ಕೆ ವಿದೇಶಗಳಿಂದ ಸೀಗಲ್ ಹಕ್ಕಿಗಳ ವಲಸೆ ಶುರುವಾಗುತ್ತದೆ. ಆದರೆ ಈ ಬಾರಿ ವಲಸೆ ಬಂದ ಸೀಗಲ್ ಒಂದರಲ್ಲಿ ಚೀನಾ ನಿರ್ಮಿತ GPS ಟ್ರ್ಯಾಕರ್ ಪತ್ತೆಯಾಗಿದ್ದು ಭದ್ರತಾ ವಲಯದಲ್ಲಿ ಆತಂಕ ಮೂಡಿಸಿದೆ. ಏಷ್ಯಾದ ಅತಿದೊಡ್ಡ ಕದಂಬ ನೌಕಾನೆಲೆ ಇರುವ ಕಾರವಾರದಲ್ಲೇ ಈ ಘಟನೆ ನಡೆದಿರುವುದು ಹಲವು ಅನುಮಾನಗಳಿಗೆ ಕಾರಣವಾಗಿದೆ. ಕಾರವಾರದ ಕಡಲ ತೀರದ ತಿಮ್ಮಕ್ಕ ಉದ್ಯಾನದ ಬಳಿ ಅಸ್ವಸ್ಥವಾಗಿ ಕುಳಿತಿದ್ದ ಸೀಗಲ್ ಹಕ್ಕಿಯೊಂದು ಕಂಡುಬಂದಿದ್ದು ತಕ್ಷಣ ಸ್ಥಳೀಯರು ಅರಣ್ಯ ಇಲಾಖೆಗೆ ಮಾಹಿತಿ ನೀಡಿದ್ದಾರೆ. ಸ್ಥಳಕ್ಕೆ ದೌಡಾಯಿಸಿದ ಅರಣ್ಯ ಇಲಾಖೆಯ ಮರೈನ್ ವಿಭಾಗದ ಅಧಿಕಾರಿಗಳು ಹಕ್ಕಿಯನ್ನು ಹಿಡಿದು ಪರಿಶೀಲನೆ ನಡೆಸಿದಾಗ ಅದರ ಬೆನ್ನ ಮೇಲೆ ಚೀನಾ ನಿರ್ಮಿತ GPS ಟ್ರ್ಯಾಕರ್ ಅಳವಡಿಸಿರುವುದು ಪತ್ತೆಯಾಗಿದೆ. ವಿಷಯದ ಗಂಭೀರತೆ ಅರಿತ ಅಧಿಕಾರಿಗಳು ತಕ್ಷಣವೇ ಪೊಲೀಸ್ ಹಾಗೂ ನೌಕಾದಳಕ್ಕೆ ಮಾಹಿತಿ ನೀಡಿದ್ದಾರೆ. ಪೊಲೀಸರು ಟ್ರ್ಯಾಕರ್ ಪರಿಶೀಲಿಸಿದಾಗ ಚೈನೀಸ್ ಅಕಾಡೆಮಿ ಆಫ್ ಸೈನ್ಸಸ್ ರಿಸರ್ಚ್ ಸೆಂಟರ್ ಬೀಜಿಂಗ್ ಎಂಬ ವಿಳಾಸ ಪತ್ತೆಯಾಗಿದೆ. ಜೊತೆಗೆ ಟ್ರ್ಯಾಕರ್ ತಳಭಾಗದಲ್ಲಿ ಶ್ರೀಲಂಕಾ ರಿಸರ್ಚ್ ಸೆಂಟರ್ ವಿಳಾಸವು ದಾಖಲಾಗಿರುವುದು ಗಮನಕ್ಕೆ ಬಂದಿದೆ. ಅರಣ್ಯ ಇಲಾಖೆಯ ಪರಿಶೀಲನೆ ವೇಳೆ ಸೀಗಲ್ನ ಕಾಲಿನ ನರ ತುಂಡಾಗಿ ಅದು ಅನಾರೋಗ್ಯಗೊಂಡಿರುವುದು ಪತ್ತೆಯಾಗಿದ್ದು ಟ್ರ್ಯಾಕರ್ ಅಳವಡಿಸುವ ವೇಳೆ ಗಾಯ ಸಂಭವಿಸಿರುವ ಸಾಧ್ಯತೆ ಇದೆ ಎಂದು ಅಂದಾಜಿಸಲಾಗಿದೆ. ಹಕ್ಕಿಗೆ ಪ್ರಥಮ ಚಿಕಿತ್ಸೆ ನೀಡಲಾಗಿದೆ. ಟ್ರ್ಯಾಕರ್ನಲ್ಲಿರುವ ವಿಳಾಸಗಳಿಗೆ ಇಮೇಲ್ ಮೂಲಕ ಸಂಪರ್ಕಿಸಲು ಪೊಲೀಸರು ಪ್ರಯತ್ನಿಸಿದರೂ ಚೀನಾ ಹಾಗೂ ಶ್ರೀಲಂಕಾ ಸಂಸ್ಥೆಗಳಿಂದ ಇದುವರೆಗೂ ಯಾವುದೇ ಉತ್ತರ ಬಂದಿಲ್ಲ. ಪೊಲೀಸ್ ಇಲಾಖೆ GPS ಟ್ರ್ಯಾಕರ್ ನಿಷ್ಕ್ರಿಯಗೊಳಿಸಲು ಪ್ರಯತ್ನಿಸಿದರೂ ಅದು ಸಾಧ್ಯವಾಗಿಲ್ಲ. ಈ ಹಿನ್ನೆಲೆಯಲ್ಲಿ ನೌಕಾದಳದ ಗುಪ್ತಚರ ವಿಭಾಗವು ತನಿಖೆ ನಡೆಸುತ್ತಿದೆ. 2024ರ ನವೆಂಬರ್ನಲ್ಲಿ ಕಾರವಾರದ ಬೈತ್ಕುಲ್ ಬಂದರಿನಲ್ಲಿ ಟ್ರ್ಯಾಕರ್ ಅಳವಡಿಸಿದ್ದ ಹದ್ದು ಪತ್ತೆಯಾಗಿತ್ತು. ಬಳಿಕ ಅದು ಮಹಾರಾಷ್ಟ್ರ ಮೂಲದ ಸಂಶೋಧನಾ ಸಂಸ್ಥೆಗೆ ಸೇರಿದ್ದು ಎಂದು ತಿಳಿದು ಬಂದಿತ್ತು. ಆದರೆ ಈ ಬಾರಿ ಚೀನಾ ಮೂಲದ ಸಂಸ್ಥೆಯಿಂದ ಯಾವುದೇ ಸ್ಪಷ್ಟನೆ ಇಲ್ಲದಿರುವುದು ಹಲವು ಅನುಮಾನಗಳಿಗೆ ಕಾರಣವಾಗಿದೆ. ಸಂಶೋಧನೆ ನೆಪದಲ್ಲಿ ಕದಂಬ ನೌಕಾನೆಲೆಯ ರಹಸ್ಯ ಮಾಹಿತಿ ಸಂಗ್ರಹಿಸಲು ಯತ್ನವೇ ಎಂಬ ಪ್ರಶ್ನೆಗೆ ಉತ್ತರ ತನಿಖೆಯಿಂದಲೇ ಹೊರಬರಬೇಕಿದೆ. ಸ್ಪೆಷಲ್ ಡೆಸ್ಕ್ ಮಾರಿಕಾಂಬಾ ನ್ಯೂಸ್.